ಹಾಯ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಗೌಡ ಮಿನಿ ಬ್ಲಾಗ್. ಇವತ್ತು ನಾಗಮಂಗಲ ಹತ್ರ ಬಿಂಡಿಂಗ್ ನವಲಲ್ಲಿ ಇವತ್ತೊಂದು ಬ್ರೈಡಲ್ ಮೆಹಂದಿ ಆರ್ಡರ್ ಇತ್ತು. ಸೊ ಅಲ್ಲಿಗೆ ನಮ್ಮಮ್ಮ ನಾನು ಇಬ್ರು ರೆಡಿಯಾಗಿ ಹೋಗ್ತಾ ಇದ್ವಿ. ರೆಗ್ಯುಲರ್ ಆಗಿ ನಾನು ನೈಟ್ ಹೊತ್ತು ಜಾಸ್ತಿ ಆರ್ಡರ್ ತಗೊಳ್ಳಲ್ಲ. ಎಲ್ಲ ಕಡೆ ಒಂದೇ ತರ ಶಾಸ್ತ್ರ ಇರೋದಿಲ್ಲ, ಒಂದೊಂದ್ ಕಡೆ ಒಂದೊಂದ್ ತರ ಶಾಸ್ತ್ರಗಳಿರುತ್ತೆ. ಹಾಗೆ ಕಸ್ಟಮರ್ ಹೇಳಿದ್ರು ಚಪ್ರದಿಂದಲೂ ದಿನಾನು ನಮಗೆ ಅರ್ಶಿನ ಶಾಸ್ತ್ರ ಇರುತ್ತೆ, ಮಧ್ಯಾಹ್ನ ಫ್ರೀ ಇರಲ್ಲ, ನೈಟ್ ಟೈಮಲ್ಲಿ ನಮ್ಗೆ ಹಾಕೊಡ್ತೀರಾ ಅಂತ ಹೇಳಿರೋ ಕಡೆಯಿಂದ ಆರ್ಡರ್ ಬಂದಿದ್ದಲ್ವಾ, ಹಾಗೆ ನಾನು ಕೂಡ ಒಪ್ಕೊಂಡು ಕಡೆ ಮಾತ್ರ ನಾನು ಮೆಹಂದಿ ಆರ್ಡರ್ಗಳನ್ನ ಒಪ್ಕೊಳ್ಳೋದು ನೈಟ್ ಟೈಮಲ್ಲಿ ನಾನು ಮೆಹಂದಿ ಹಾಕೋಕೆ ಹೋದ್ರೆ ಜೊತೆಲಿ ನಮ್ಮಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ. 8:30 ಅಷ್ಟೊಳಗಡೆ ಬನ್ನಿ ಅಂತ ಹೇಳಿದ್ರು. ಅಷ್ಟೊಳಗಡೆ ಎಲ್ಲ ಶಾಸ್ತ್ರ ಮುಗಿಯುತ್ತೆ ಅಂತ ಅಷ್ಟೊಳಗಡೆ ನಾವು ಕೂಡ ಹೋಗಿ ರೀಚ್ ಆದ್ವಿ. ಸ್ವಲ್ಪ ಡಿಸೈನ್ಸ್ ಅವರೇ ಹುಡುಕಿ ಇಟ್ಕೊಂಡಿದ್ರು, ಇದೇ ತರ ಡಿಸೈನ್ ಬೇಕಂತ. ಆದ್ರೂ ಇದೇ ಫಸ್ಟ್ ಟೈಮ್ ನಾನು ಆನೆ ಡಿಸೈನ್ ಎಲ್ಲ ಹಾಕಿದ್ದು, ಯಾಕಂದ್ರೆ ಇವ್ರು ಅದೇ ಡಿಸೈನ್ ನ ಕೇಳಿ. ಮೆಹಂದಿ ಆರ್ಟಿಸ್ಟ್ ಅಂದ್ಮೇಲೆ ಪ್ರತಿ ಒಂದು ಡಿಸೈನ್ ಕೂಡ ಕಲ್ತಿರ್ಬೇಕು. ಒಂದೆರಡು ಡಿಸೈನ್ ಕಲ್ತ್ಬಿಟ್ಟು ನಾನು ಮೆಹಂದಿ ಹಾಕ್ತೀನಿ ಅಂದ್ರೆ ಆಗಲ್ಲ. ಕಸ್ಟಮರ್ ಯಾವ ತರ ಕೇಳ್ತಾರೆ ಆ ತರ ಮೆಹಂದಿ ಹಾಕೋದಿಕ್ಕೂ ಸಹ ರೆಡಿ ಇರಬೇಕು. ಮೆಹಂದಿ ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಯಾವುದೇ ಕೋರ್ಸ್ ಹೋಗಿ ಕಲ್ತಿಲ್ಲ, ಇದು ನೋಡಿ ನೋಡಿ ಕಲ್ತಿ ಪ್ರಾಕ್ಟೀಸ್ ಮಾಡಿ ಬಂದಿರೋ. ನಮ್ಮನೆಯಲ್ಲಿ ನಮ್ ದೊಡ್ಡಕ್ಕ ಹಾಕ್ತಿದ್ಲು ಫಸ್ಟ್ ಟೈಮ್ ಮೆಹಂದಿನ, ಅವರಿಂದ 2ನೇ ಅಕ್ಕ 3ನೇ ಅಕ್ಕ ಕಲ್ತ್ಕೊಂಡ್ರು. ಅವರಿಂದ ನೆಕ್ಸ್ಟ್ ನನಗ್ ಬಂದಿದ್ದೆ ಈ ಮೆಹಂದಿ. ಇವಾಗ ನಮ್ಮ ಅಕ್ಕಂದಿರೆಲ್ಲ ಮೆಹಂದಿ ಹಾಕೋದನ್ನ ನಿಲ್ಸ್ಬಿಟ್ಟಿದ್ದಾರೆ, ಇದನ್ನ ಮಾತ್ರ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು 5ನೇ ಕ್ಲಾಸಿಂದನೂ ಮೆಹಂದಿ ಹಾಕೋದನ್ನ ಕಲ್ತ್ಕೊಂಡು, ನಮ್ಮೂರಲ್ಲಿ ಯಾವುದೇ ಮದ್ವೆ ನಡೆದ್ರು ಆ ಮನೆಗೆ ಹೋಗ್ಬಿಟ್ಟು ನಾನೇ ಮೆಹಂದಿ ಹಾಕೊಡ್ತೀನಿ. ಮದ್ವೆ ಮನೆ ಅಂದ್ಮೇಲೆ ಒಬ್ರು ಇಬ್ರು ಇರಲ್ಲ, ತುಂಬಾ ಜನ ಇರ್ತಾರೆ. ಅವರಿಗೆಲ್ಲ ಹಾಕಿ ಬರೋಷ್ರೊಳಗಡೆ ಮಧ್ಯರಾತ್ರಿನೇ ಆಗ್ತಿತ್ತು. ಜೊತೆಗೆ ನಮ್ಮ ಅಮ್ಮನ್ ಕೂಡ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಪ್ಪ ಅಮ್ಮ ಮನೆಯಿಂದನೇ ಹೇಳಿ ಕಳಿಸ್ತಿದ್ರು, ಯಾರ ಹತ್ರನೂ ₹1 ಈಸ್ಕೋಬೇಡ, ಹಾಗೆ ಹಾಕ್ಬಿಟ್ಬಾ ಅಂತ. ನಾನು ಯಾವತ್ತು ಪೇ ಮಾಡಿ ಅಂತ ನಮ್ಮ ಊರವ್ರ ಹತ್ರ ನಾನು ಕೇಳಿಲ್ಲ. ಅವ್ರಾಗ ಅವ್ರು ಇಷ್ಟಪಟ್ಟು ತಗೋ ₹200 ₹500 ಬಟ್ಟೆ ತಗೋ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಕಳ್ಸಿಲ್ಲ ಅಂದ್ರೂ ಪ್ರೀತಿ ಗಳಿಸಿದೀನಿ, ಅಷ್ಟೇ ಸಾಕಲ್ವಾ. ಇವತ್ತು ರೋಡಲ್ಲಿ ಸಿಕ್ಕಿದ್ರು ಪ್ರೀತಿಯಿಂದಾನೇ ಮಾತಾಡಿಸ್ತಾರೆ ನನ್ನ. ಹಾಗೆ ಅವ್ರಿಗೆ ಮೆಹಂದಿ ಬಿಡೋಷ್ರೊಳಗಡೆ 2 ಗಂಟೆ ಆಯ್ತು. ಅವಾಗ ಎಲ್ಲಿ ಊರಿಗೆ ಬರೋದು ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಹೊರಟು ಬಂದ್ವಿ. ನಾನು ಪುಲ್ಲೋವರ್ ಬೇರೆ ಹಾಕೊಂಡು ಹೋಗಿರ್ಲಿಲ್ಲ, ಬರೋ ದಾರಿಲಿ ಸಿಕ್ಕಾಪಟ್ಟೆ ಚಳಿ ಇತ್ತು, ತಡ್ಕೊಳಕ್ ಆಗ್ತಿರ್ಲಿಲ್ಲ. ಆದ್ರೂ ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಬಂದೆ ನಮ್ಮ ಅಮ್ಮನ. ಮನೆಗೆ ಬಂದು ಬೆಡ್ಶೀಟ್ ಹೊಚ್ಕೊಂಡು ಚಳಿ ತಡೆಯಕ್ ಆಗ್ತಾ ಇಲ್ಲ, ಅಷ್ಟು ಕೈ ಕಾಲೆಲ್ಲ ಗಟ್ಟಿಯಾಗಿತ್ತು. ಹಾಗೆ ಸ್ವಲ್ಪ ಬೆಂಕಿ ಹಾಕೊಂಡು ಬೆಂಕಿ ಕಾಯೋಣ ಅಂತ ಇದ್ದೆ. ನಮ್ಮ ಚೋಟನು ಬಂದ್ಲು ನನ್ನ ಜೊತೆ ಕಂಪ್ನಿ ಕೊಡೋದಕ್ಕೆ. ಬೆಂಕಿ ಶಾಖ ತಗೊಳ್ತಿದ್ದಂಗೆ ಸ್ವಲ್ಪ ಚಳಿ ಕಡಿಮೆ ಆಯ್ತು. 6 ಅವರ್ಸ್ ಕೂತಂಗೆ ಕೂತು ಬೆನ್ನೋ ಬಡಿಸ್ಕೊಂಡು ಕಷ್ಟಪಟ್ಟಿದ್ದಕ್ಕೂ ಒಂದೇ ದಿನದಲ್ಲಿ ₹2500 ಸಂಪಾದನೆ ಮಾಡ್ಕೊಂಡು ಬಂದೆ. ಹಾಗೆ ಸ್ವಲ್ಪ ಪಾಟ್ ಆರ್ಡರ್ಗಳು ಬಂದಿದ್ವು, ಬೇಸ್ಗಳನ್ನ ರೆಡಿ ಮಾಡ್ತಾ ಇದ್ದೆ. ಹಾಗೆ ನಮ್ಮಮ್ಮ ರೊಟ್ಟಿ ಮಾಡಿದ್ರು, ತಿಂದೆ. ಇವತ್ತಿನ ಕತೆ ಇಷ್ಟೇ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೈ ಶ್ರೀರಾಮ್.